ದೇವಪುರದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಜಾಗೃತಿ ಕ್ರಮ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ನಡೆ ಗ್ರಾಮ ಪಂಚಾಯಿತಿಗಳ ಕಡೆ ಎಂಬ ಧ್ಯೇಯ ವಾಕ್ಯದಡಿ ಇವತ್ತು ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲ ಫಲಾನುಭವಿಗಳಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ತಾಂತ್ರಿಕ ದೋಷಗಳ ಕಾರಣದಿಂದ ಲಾಭ ಲಭ್ಯವಾಗದಿದ್ದರೆ ಯಾರನ್ನ ಸಂಪರ್ಕಿಸಬೇಕು, ಯೋಜನೆ ಹೇಗೆ ಪಡೆದುಕೊಳ್ಳಬೇಕು ಎಂಬ ಮಾಹಿತಿಯನ್ನು ಅಧಿಕಾರಿಗಳು ಗ್ರಾಮಸ್ಥರಿಗೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಶ್ರೀ ಬೀರಲಿಂಗ ಎನ್ ಬಾದ್ಯಾಪುರ, ಉಪಾಧ್ಯಕ್ಷ ಡಾಕ್ಟರ್ ರಮೇಶ್ ಆರ್ ಧೊರೆ ಆಲದಾಳ, ಸಿದ್ದನಗೌಡ ಆಂಧ್ರಾಳ, ಶೇಖರ್ ಬಡಿಗೇರ, ಪಿಡಿಒ ಶ್ರೀ ಶರಣಪ್ಪ ಹಾಗೆ ಪಂಚಾಯಿತಿ ಸಿಬ್ಬಂದಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲಾ ಬಸ್ಗಳನ್ನು ನಿಲ್ಗಡೆ ಆಗಬೇಕು. ಇಲ್ಲಿ ದೇವಪುರಕ್ಕೆ ಎಲ್ಲ ಬಸ್ಗಳನ್ನು ನಿಲ್ಗಡೆ ಆಲ್ರೆಡಿ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸಮಿತಿ ಸದಸ್ಯರು ಹಲವು ಬಾರಿ ನಮ್ಮ ಮೀಟಿಂಗ್ ಹೇಳ್ತಾ ಇಲ್ಲಿ ಬಸ್ಗಳು ನಿಲ್ತಾ ಇಲ್ಲ ಅಂತ. ಈಗ ಆಲ್ರೆಡಿ ಎಲ್ಲ ಬಸ್ಗಳು ನಿಲ್ತಾ ಇಲ್ಲಪ್ಪ. ಎಲ್ಲ ಬಸ್ಗಳು ಯಾದಗಿರಿ ಡಿವಿಷನ್ ಬಸ್ಗಳು ಇರಲಾರ್ದೆ ಬಳಲಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದು ಅನ್ನ ಬಗ್ಗೆ ಒಂದು ದೊಡ್ಡ ಒಂದು ಯೋಜನೆ ಹಾಕಿ ಕೊಟ್ಟಿರಬಹುದು. ಮುಂಚೆ 5 ಕೆಜಿ ಕೊಡ್ತಿದ್ರು, ತಲಾ 5 ಕೆಜಿನ ಅಮೌಂಟ್ ಅನ್ನ ನೇರವಾಗಿ ನಗದು ಮೂಲಕ ಬರ್ತಿತ್ತು. ಈಗಿಲ್ಲ, ಅದು 10 ಕೆಜಿ ಕೂಡ ಖರೀದಿ ಮಾಡಿ 10 ಕೆಜಿ ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಫಲಾನುಭವಿಗಳು ಕೂಡ ಬರ್ತಾ ಇದೆ. ಅದನ್ನು ಕೂಡ ಯಾವುದೇ ಲೋಪದೋಷ ಇಲ್ಲ. ಅಂತವೇರು ಬಂದಿಲ್ಲ ಅಂತ ನಮ್ ಗಮನ ತಂದ್ರೆ ಅದು ಕೂಡ ನಾವು ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಇನ್ನೂ ಒಂದು ನಾವು ಕೂಡ ಒಂದು ಪಂಚ ಯೋಜನೆ ತಾಲೂಕು ಅಧ್ಯಕ್ಷರು ಮತ್ತೆ ಎಲ್ಲ ಸರ್ವ ಸದಸ್ಯರಿಗೆ ನಿಮ್ದು ಏನಾದರೂ ಯಾವುದೇ ಇಲಾಖೆ ಇರಬಹುದು, ಯಾವುದೇ ಅನುಷ್ಠಾನ ಇರಬಹುದು, ತಮ್ಮಲ್ಲಿ ಏನಾದರೂ ತೊಂದರೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಬಹುದು. ಇವೆಲ್ಲ ಕಾರ್ಯಕ್ರಮ ತಮಗೆ ಮನಮುಟ್ಟುವಂತೆ ಮಾಡಿ ತಮ್ಮ ಸಲ್ಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಈ ಒಂದು ಗ್ರಾಮಕ್ಕೆ ನಮ್ಮನ್ನೆಲ್ಲ ಹೀಗೆ ಮಹಿಳೆಯರಿಂದ ಬಂದಂತಹ ಆದಾಯ 46.14% ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. KSRTCಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯ ಅಡಿಯಲ್ಲಿ ಯಶಸ್ವಿಗೆ ಮೆಚ್ಚುಗೆಯಾಗಿ ರಾಜ್ಯದ 4 ಸರ್ಕಾರಿ ಸಾರಿಗೆ ಸಂಸ್ಥೆಗಳಾದ KSRTC, BMTC, KKRTC, NWKSRTC ಜಂಟಿಯಾಗಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಜೂನ್ 2023ರಿಂದ ಜುಲೈ 2025ರವರೆಗೆ ಈ ಸಂಸ್ಥೆಯ ಬಸ್ಗಳಲ್ಲಿ ಇಲ್ಲಿವರೆಗೂ 504 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ ದಾಖಲೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸುರಪುರ ಘಟಕಕ್ಕೆ ಬಂದು ಮೊದಲು ಒಂದೂವರೆ ವರ್ಷ ಮಾಡಿದ್ದೆ. ಆಮೇಲೆ ನಾನು 7 ತಿಂಗಳು ಯಾದಗಿರಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಇಲ್ಲಿ ಮತ್ತೊಬ್ಬರು ಡಿಪೋ ಮ್ಯಾನೇಜರ್ ಬಂದು ಸಂಪೂರ್ಣ ಹಾಳು ಮಾಡಿ ಹೇಳ್ಬಿಟ್ರು. ನಾನು ಮತ್ತೆ ವಾಪಸ್ ಕರೆತಂದು ಮತ್ತೆ ಸುರಪುರ ಘಟಕಕ್ಕೆ ನೀಡಿದರು. ನಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಮೋಷನ್ ಕೂಡ ಇಲ್ಲೇ ಸಿಕ್ತು. ಜುಲೈ 15, 2024 ಪ್ರಮೋಷನ್ ಆಗಿ ನಾನು ಡಿಪೋ ಮ್ಯಾನೇಜರ್ ಅಂತ ಹೇಳಿದೆ. ಈ ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟಪಟ್ಟರು ನನ್ನ ಅಧಿಕಾರಿಗಳಾಗಲಿ MLA ನನಗೆ ಬಿಡ್ತಾ ಇಲ್ಲ. ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ವಿ. ಯಾರೇ ಫೋನ್ ಮಾಡಿದ್ರು ಅಂತ ಹೇಳ್ರಿ, ಕೇಳ್ರಿ ಅವರಿಗೆ. ಇಲ್ಲ ಅಂತ ದುಡ್ಡು ಬರ್ತಿಲ್ಲ ಅಂತ ಕೇಳ್ರಿ, ಬರ್ತಿಲ್ಲ ಅಂತ ಅಂತವ್ರ ಹೆಸರು ನಮಗೆ ಕೊಡ್ರಿ. ಇಲ್ಲಿ ನಿಮ್ಮ ಮೇಲ್ವಿಚಾರಕರು ಇದ್ದಾರ, ಅವ್ರಿಗೆ ಕೊಟ್ಟ ಪಟ್ಟಿ ಮಾಡಿ ಅಂಥವ್ರಿಗೆ ದುಡ್ಡು ಬರೋಂಥ ಕೆಲಸ ನಾವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಮಾಡ್ತು ಅಂತ ಹೇಳ್ತಾ ಅಂತ ಯಾವಾದರೂ ಪಟ್ಟಿ ಮಾಡಿ ಕೊಡ್ರಿ. ಅದೊಂದು ಗೃಹ ಜ್ಯೋತಿಯಲ್ಲಿ ಊರಾಗ 131 ಫಲಾನುಭವಿಗಳು ಅರ್ಹರಿಲ್ಲ. ಅವ್ರು ಯಾಕೆ ಅರ್ಹರಿಲ್ಲ ಅಂತಂದ್ರೆ ಜನ ಅವ್ರು ಬಂದಲ್ಲಿ ಒಂದು OTP ಹೇಳ್ಬೇಕಾಗುತ್ತೆ. ನೀವು ಒಂದು OTP ಹೇಳಿದ್ರೆ ನೀವು ಫಲಾನುಭವಿಗಳು ಅರ್ಹರಾಗ್ತೀರಿ. ಅದಕ್ಕೆ OTP ಹೇಳ್ತಿಲ್ಲ. ಯಾಕಂತ ಕೇಳಿದ್ರೆ ಜನಗಳು ದುಡ್ಡು ತೊಕ್ಕಂತಾರೆ OTP ಹೇಳಿದ್ರೆ ಅಂತ ಹೇಳಿಂದ ಸ್ವಲ್ಪ ಜನಕ್ಕೆ ಅದು ಗಮನ ಇರಲ್ಲ. ಅಂಥವ್ರಿಗೆ ನೀವು ಎಲ್ಲರ ಮುಖಂಡರು ತಿಳಿಸಿ ಹೇಳಿ OTP ಹೇಳಿದ್ರೆ ನೀವು ಬಿಲ್ ಬರ್ಲಾರ್ದಂಗೆ ಮಾಡುತ್ತಾರೆ ನಮ್ಮ ಸರ್ಕಾರ ಅಂತ ಹೇಳ್ತಾ ಇನ್ನೊಂದು ಯೋಜನೆ ಶಕ್ತಿ ಯೋಜನೆಯಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ನಮ್ದು 500 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಹೆಣ್ಣು ಮಕ್ಕಳು ತಿರುಗಾಡಿದ ವರ್ಲ್ಡ್ ರೆಕಾರ್ಡ್ ಆಗಿದೆ. ಅದನ್ನು ಕೂಡ ನಿಮಗೆ ಹೇಳುತ್ತಾ ಮತ್ತೆ ಇನ್ನೊಂದು, ಈ ಊರಿಗೆ ಸುಮಾರು ಸಾರಿ ನಮ್ಮ ಗೌಡ್ರು ಜಿಲ್ಲಾದಾಗ ಮಾತಾಡಿದೀವಿ ಬಸ್ಸುಗಳು ಇಲ್ಲಿ ನಿಂದ್ರಿಸ್ಬೇಕಂತ. ಅದಕ್ಕೆ ಕ್ಷಮೆ ಇರಲಿ, ನಿಂದ್ರಿಸಿಲ್ಲ ಅಂತ ಹೇಳ್ತೀರಿ. ಅದಕ್ಕೆ ನಾವು ಅಧಿಕಾರಿಗಳಿಗೆ ಕೇಳ್ತೀವಿ, ಹೋಗಿ ಇಲ್ಲಿ ನಿಂದ್ರಿಸ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಹೇಳ್ತಾ ಅದೇನಾದರೂ ಒಂದು 4-5 ದಿನದೊಳಗೆ ನಾವೆಲ್ಲರೂ ಮೀಟಿಂಗ್ ಕರಿತೀವಿ. ಕರೆದ ಜಿಲ್ಲಾದಾಗ DC ಅವರಿಗೆ ಮಾತಾಡ್ತೀವಿ. ನಾವು ಮಾತಾಡಿ ಅದನ್ನು ಕೂಡ ಇಲ್ಲಿ ಮ್ಯಾನೇಜರ್ನ ಕೂಡ ಅವ್ರನ್ನ ಬರ್ದಾರ. ಇಲ್ಲಿ ಲೋಕಲ್ ಬಸ್ಗಳು ನಿಂದಿರ್ತಾರೆ. ಆದರೂ ಶಿವಮೊಗ್ಗ, ಬೆಂಗಳೂರು ಹೋಗ್ತಕ್ಕಂಥ ಬಸ್ಗಳು ಹೆಣ್ಮಕ್ಳನ್ನ ತಗೊಂತಿಲ್ಲ. ಸುರ್ಪುರ್ಲಿಂದ ಇಲ್ಲಿಗೆ ಬರಬೇಕಾದ್ರೆ
ಅದೊಂದು ಯಾರಾದ್ರೂ ನಿಮ್ ಗಮನಕ್ಕೆ ಅಲ್ಲಿ ಹೆಣ್ಮಕ್ಳು